ಬೇರೆ ಏನಿದ್ ಬರಲ್ಲ, ಕೈಯಲ್ಲೇ ಕಲ್ಸ್ಬೇಕಿದು. ಹಿಟ್ಟು ಒಳ್ಳೆ ಹೊಂದುತ್ತೆ, ಮೈ ಕೊಡುತ್ತೆ. ಮೈ ಕೊಡುವುದಂತೀವಿ ಹೀಗೆ. ಜಸ್ಟ್ ಕಾಯಿ ಹೂರ್ಣ ಸಿಂಪಲ್ ಆಗಿ ಮಾಡಿದ್ವಿ, ಸಿಂಪಲ್ ಆಗಿ ಮಾಡ್ಬೋದು. ಕಾಯಿ ಪುರಿ ಹೋಳಿಗೆ ಗಾತ್ರದಲ್ಲಿ ಹೋಳಿಗೆ ಮಾಡುದು ಈ ತರ. ಸರ್ ಈಗ ನೋಡಿ, ಕನಕ ರೆಡಿ, ಹೂರ್ಣ ರೆಡಿ. ಈ ಗಾತ್ರಕ್ಕೆ ಈ ಗಾತ್ರ ಉಂಡೆ ಆಯ್ತಾ. ಹಿಂಗೆ ಉಬ್ಬೇಕದು. ಹೌದು, ಇದೇ ಸೈಜ್ ಚೆನ್ನಾಗಿರುತ್ತದೆ ನೋಡಕ್ಕೆ. ಯಶಸ್ವಿ ಕ್ಯಾಟ್ರಿಂಗ್ ಶೆಫ್ಗಳು ಅಂದ್ರೆ ಅಮೂಲ್ಯ ವ್ಯಕ್ತಿಗಳು ನಮಗೆ. ಹೌದು, ನಮ್ಮ ನಾಡಿನಲ್ಲಿ 22 ಪೀಸ್ ಇದೆ. ಕಾಯಿ ಬೆಲ್ಲ ಅಂದ್ರೆ ವಿನಾಯಕನಿಗೆ ಇಷ್ಟ. ಕಾಯಿ ಬೆಲ್ಲ ವಿನಾಯಕನಿಗೆ ಇಷ್ಟ. ಫ್ರಮ್ ದ ಫ್ರಂಟ್ ಅಂತಾರಲ್ಲ ಹಂಗೆ ಕ್ಯಾಪ್ಟನ್. ಈ ರುಚಿಯಲ್ಲಿ ಅದೇ ಕ್ಯಾಪ್ಟನ್. ಕಾಯಿ ಬೆಲ್ಲಕ್ಕಿರುವ ರುಚಿನೇ ಬೇರೆ ಅದು. ಹೌದು, ವೈಸ್ ಕ್ಯಾಪ್ಟನ್ ಬೆಲ್ಲ. ಬೆಲ್ಲ. ಚಿರೋಟಿ ಮೈದಾ ಅಂದ್ರೆ ಪ್ಲೇಯರ್ಸ್, ಅದ್ಭುತ ಪ್ಲೇಯರ್ಸ್ ಸರ್. ಹೆಂಗಿದ್ದೀರಿ ನಮ್ಮ ರಸದೂಟ ಕುಟುಂಬದವರೆಲ್ಲ? ನಮಸ್ಕಾರ ರೀ. ಮಳೆ ಬಂತ್ರಿ ಇವತ್ತು. ಪೇಪರ್ನಾಗ ನೋಡಿ ಬೇಜಾರಾಗಿತ್ತು, 108 ವರ್ಷ ನಂತರ ಮಳೆನೇ ಇಲ್ಲ ಬೆಂಗಳೂರಿಗೆ ಅಂಥೇಳಿ. ಸ್ವಲ್ಪ 2 ದಿನದಿಂದ ಬರ್ತಾ ಇದೆ. ಸೊ ಹಾಗಾಗಿ ಇವತ್ತು ಅದ್ಭುತವಾಗಿ ಈ ಒಂದು ವಾತಾವರಣದಲ್ಲಿ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಏನೋ ಒಂದು ಬೇಕಲ್ಲ, ಕಾಯಿಪುರಿ ಬೇಕು. ಎಲ್ಲಿದ್ದೀವಿ ಅಂದರೆ ಹನುಮಂತ ನಗರದ SGK ಕ್ಯಾಟ್ರಿಂಗ್ ಗೋಪಾಲಕೃಷ್ಣ ಅವರು. ನೋಡಿ ಎಷ್ಟು ಜನಕ್ಕೆ ಮುಗುಳ್ನಗೆ ಬಂತು. ತಿಂದಮೇಲೆ ಇನ್ನೂ ಜಾಸ್ತಿ ದೊಡ್ಡ ಮುಗುಳ್ನಗೆ ಬರ್ತದೆ. ಬನ್ನಿ. ಜೈ ಗುಡ್ಡೆಟ್ಟು ವಿನಾಯಕ. ನಮಸ್ತೆ ಸ್ನೇಹಿತರೆ, ಹೇಗಿದ್ರಿ? ಗುಡ್ಡೆ. ಎಲ್ಲ ಸ್ನೇಹಿತರು ನಾವೆಲ್ಲ ನಾವು ಹೊಸದಾಗಿ ಒಂದು ಕಾಯಿ ಪೂರಿ ಮಾಡ್ತಿದೀವಿ. ಇದನ್ನ ಸಜ್ಜಪ್ಪ ಅಂತಾನೂ ಕರಿಬಹುದು. ಅದನ್ನ ಮಾಡಿ ತೋರಿಸ್ತೀನಿ. ಅದು ಹಬ್ಬದ ಅಡಿಗೆ, ಹಬ್ಬದಲ್ಲೂ ಮಾಡಬಹುದು. ಈ ಉತ್ತರ ಕರ್ನಾಟಕ ಸೈಡ್ ಅಲ್ಲಿ ಜಾಸ್ತಿಯಾಗಿ ಮಾಡ್ತಾರೆ ಇದು. ಇದನ್ನ ಹೇಗೆ ಮಾಡುದು ಅಂತ ಇವತ್ತು ಸಿಂಪಲ್ ಆಗಿ ತೋರಿಸ್ಬಿಡ್ತೀನಿ. ಆಯ್ತಾ? ನಿಮ್ಮ ಶೈಲಿಯಲ್ಲಿ. ಹೌದು. ಈಗ ಇದಕ್ಕೆ ಬೇಕಾಗಿರುವಂತ ಐಟಮ್ ಹೇಳ್ತೀನಿ. 2 ಕಾಯಿ ಹದ. 2 ಕಾಯಿಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ತೀವಿ ನಾವೀಗ. ಅದು 2 ಕಾಯಿಗೆ ಆಗುವಷ್ಟು ಬೆಲ್ಲ, ಚಿರೋಟಿ ರವೆ, ಮೈದಾ, ಸ್ವಲ್ಪ ಗಸಗಸೆ ಹಾಕಿದ್ರು ಹಾಕ್ಬೋದು, ಬಿಟ್ರು ಬಿಡ್ಬೋದು, ಏನು ತೊಂದರೆ ಇಲ್ಲ. ಉಪ್ಪು, ತುಪ್ಪ, ಸಕ್ಕರೆ ಸ್ವಲ್ಪ. ಇದನ್ನ ಹೇಗೆ ಮಾಡೋದಂತ ಒಂದೊಂದಾಗಿ ನೀಟಾಗಿ ತೋರಿಸ್ತೇನೆ. ಸರ್, ಈಗ ಇದು ಮಾಡ್ಕೊಳ್ಳೋದು ಹೇಗಂದ್ರೆ, ಮೊದಲನೇದಾಗಿ ನಾವು ಒಂದು ಕನಕ ರೆಡಿ ಮಾಡ್ಕೊಳ್ಬೇಕು. ಕನಕ ಅಂದ್ರೆ ಈ ಚಿರೋಟಿ ರವೆ, ಮೈದಾ ಹಾಕಿ ಒಂದು ಕನಕ ಅದನ್ನ ರೆಡಿ ಮಾಡೋದು ಹೇಗಂತ ತೋರಿಸ್ತೀನಿ. ಎಷ್ಟು ಅರ್ಧ ಕೆಜಿ ಇರ್ಬೋದು ಅಷ್ಟೇ ಮೈದಾ ಎಷ್ಟು? ಅರ್ಧನೇ. ಎಷ್ಟು ರವೆ ತಗೊಂಡಿದ್ವಿ ಅಷ್ಟೇ ಮೈದಾ ಹಾಕಿದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಹೀಗೆ ಒಂದೇ ಒಂದು ಚಿಟಿಕೆ ಆಗೋಷ್ಟು ಉಪ್ಪು. ಆಯ್ತಾ? ಉಪ್ಪು ಆದ್ಮೇಲೆ ಇದಕ್ಕೆ ತುಪ್ಪ, ಸಾಟಿ ತುಪ್ಪ ಹಾಕ್ಬೇಕು ಒಂಚೂರು. ಸ್ವಲ್ಪ ಗೂಡಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಒಂದು ಸ್ವಲ್ಪ ಆಯಿಲ್. ಇದು ಕಲ್ಸುವಾಗೂ ಹಾಗೆ ಬಾರಿ ಹುಷಾರಾಗಿ ಕಲಿಸ್ಬೇಕು. ತುಂಬಾ ನೀರಾಗಬಾರ್ದು, ಹಿಟ್ಟು ಗಟ್ಟಿನೇ ಇರ್ಬೇಕು. ಬೇರೆ ಏನಿದ್ ಬರಲ್ಲ, ಕೈಯಲ್ಲೇ ಕಲಿಸ್ಬೇಕಿದು. ನಾವು ಮಾಮೂಲಿ ಪೂರಿ ಹಿಟ್ಟು, ಚಪಾತಿ ಹಿಟ್ಟೆಲ್ಲ ಕಲ್ತೀವಲ್ಲ, ಅದೇ ಥರ. 1 kg ಹಿಟ್ಟಿಗೆ 3 ಲೋಟ ಆಗುವಷ್ಟು ನೀರು. ಕಡಿಮೆ ಆಯ್ತು ಅಂದ್ರೆ ಹೀಗೆ ಚಿಮ್ಸ್ಕೊಳ್ಬೇಕು ಮೇಲಿಂದ, ಜಾಸ್ತಿ ಹಾಕೊಳ್ಬಾರ್ದು. ಎಲ್ಲ ಹಿಟ್ಟೆಲ್ಲ ಕಲ್ಸ್ಕೊಳ್ಳೋರೆ ಕೈಯಲ್ಲೇ ಕಲ್ಸ್ಕೊಳ್ಬೇಕು. ಇದಕ್ಕೆ ಬೇರೆ ಮೆಥಡ್ ಇಲ್ಲ. ಸೌಟ್ ಗಟ್ಟು ಹಾಕಿ ಮಾಡೋಕ್ಕಾಗಲ್ಲ, ಗ್ಲೌಸ್ ಹಾಕೊಳ್ಳೋಕ್ಕೂ ಆಗಲ್ಲ. ಈ ಪೂರಿ ಹಿಟ್ಟು, ಚಪಾತಿ ಇದೆಲ್ಲ ಹೀಗೆ. ಬಟ್ ಇದು ಬಹಳ ಇಂಪಾರ್ಟೆಂಟ್ ಸರ್. ಇದು ಹೌದೌದು ಅಲ್ಲ? ಹೌದು, ನಾದ್ತಿರಲ್ಲ, ಬಹಳ ಇಂಪಾರ್ಟೆಂಟ್. ಇದು ಮೇನ್. ಇದಕ್ಕೆ ಹಿಟ್ಟು ಹೊಂದ್ಸ್ಕೊಳ್ಬೇಕು, ಕ್ಲೀನಾಗಿ ಹೊಂದ್ಸ್ಕೊಳ್ಬೇಕು. ಟೈಮ್ ಇದ್ರೆ ಒಂದು 10 ನಿಮಿಷ ಬಿಟ್ಟು ನಾದಿ ಕ್ಲೀನಾಗಿ ಇಟ್ಕೊಳ್ಬೇಕು. ನಾದುದು ಅಂತೀವಿ ಹೀಗೆ. ಈಗ ಮಾಡುವುದು ನಾದು. ಇದನ್ನ ಹೀಗೆ ಮಾಡಿ, ಈಗ ಕರೆಕ್ಟಾಗಿ ಹೊಂದಿದೆ ಇಷ್ಟ ಹಿಟ್ಟಿನ. ಇದನ್ನ ಒಂದ್ ಸೈಡ್ ಅಲ್ಲಿ ಒಳ್ಳೆ ಕೋರ ಬಟ್ಟೆ ಇರುತ್ತೆ, ಇಡ್ಲಿ ಬಟ್ಟೆ ಈ ತರದ್ದು. ಈ ತರದ ಬಟ್ಟೆ ಬರುತ್ತೆ, ಇದು ಇಡ್ಲಿ ಮಾಡುವಂತ ಬಟ್ಟೆ. ಇದನ್ನ ಸ್ವಲ್ಪ ನೀರಲ್ಲಿ ಒದ್ದೆ ಮಾಡ್ಕೊಂಡು ಮುಚ್ಕೊಳ್ಬೇಕು. ಈ ತರ ಮುಚ್ಚೋದ್ರಿಂದ ಹಿಟ್ಟು ಒಳ್ಳೆ ಹೊಂದುತ್ತೆ, ಮೈ ಕೊಡುತ್ತೆ. ಮೈ ಕೊಡುವುದಂತೀವಿ ಹೀಗೆ. ಮುಚ್ಚಿಟ್ಟಿದೀವಿ. ಇನ್ನೊಂದು 10 ನಿಮಿಷ ಬಿಟ್ಟು ಇದನ್ನ ನೀಟಾಗಿ ಮತ್ತೊಂದ್ಸಲಿ ನಾದ್ಕೊಳ್ಬೇಕು. ಇನ್ನೊಂದ್ಸಲಿ ನಾದ್ರೂ ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ಈಗ ನಾವು ಹೂರ್ಣ ಮಾಡ್ಕೊಳ್ಳೋದು. ಅದಕ್ಕೆ ಏನೇನು ಬೇಕು ಅಂತ ಒಂದು ಹೂರ್ಣ ಮಾಡೋದು ಹೇಗಂತ ಒಂದು ತೋರಿಸ್ತೀನಿ. ಇವಾಗ 2 ಕಾಯಿ ಇದೆ, ಇದು ಸಣ್ಣ ಸಣ್ಣ ಕಾಯಿ. ಅದಕ್ಕೆ 1.5-2 ಅಚ್ಚು ಬೆಲ್ಲ ಹಾಕ್ಬೋದು. ಈಗ ನಾನು 1.5 ಅಚ್ಚು ಹಾಕಿದ್ದೀನಿ, ಆಯ್ತಾ? ಅದಕ್ಕೆ ಸ್ವಲ್ಪ ಬೆಲ್ಲ ಕರಗ್ಲಿಕ್ಕೆ ನೀರು, ಅದನ್ನು ನಾವು ಪಾಕ ಮಾಡ್ಕೊಳ್ಬೇಕು. ತರ ನೀರು
ಇದು ಚೆನ್ನಾಗಿ ಕರ್ಗ್ಬಿಟ್ಟು ಪಾಕ ಬರುತ್ತೆ, ಪಾಕ ಹಾಕ್ಬೇಕು. ಅಲ್ಲಿವರೆಗೆ ನಾವು ವೇಟ್ ಮಾಡ್ಬೇಕು. ಇವಾಗ ಸ್ವಲ್ಪ ಸಕ್ಕರೆ ಹಾಕ್ತೀನಿ. ಸಕ್ಕರೆ ಹಾಕಿದ್ರೆ ಒಳ್ಳೆ ಅಂಟುತ್ತೆ, ಒಡೆಯಲ್ಲ ಒಳಗಡೆ ಹೂರ್ಣ. ಅದು ಒಳಗಡೆ ಇರೋ ಹೂರ್ಣ ಒಡೆಯಲ್ಲ. ನೋಡಿ ಪಾಕ ಬಂದಿದೆ ಈಗ. ಈ ಹದದಲ್ಲಿರುವಾಗ ನಾವು ಇದಕ್ಕೆ ಕಾಯಿ ಹಾಕ್ಬೇಕು. ಓಕೆ. ಸ್ವಲ್ಪ ಅರ್ಶಿನ. ಆದ್ಮೇಲೆ ಒಂದು 2 ಟೀ ಸ್ಪೂನ್ ಅಷ್ಟು ಗಸಗಸೆ. ಗಸಗಸೆ ಹಾಕ್ಬೋದು, ಎಳ್ಳು ಹಾಕ್ಬೋದು, ಒಣ ದ್ರಾಕ್ಷಿ ಇದ್ರೆ ಹಾಕ್ಬೋದು. ಸರ್ ಇದಾಗಿದೆ ಈಗ, ಆಟ ಬಂದಿದೆ. ನಿಮಿಷ ಏನಾಗ್ಬೇಕು, ತುಂಬಾ ಲೂಸ್ ಇರಬಾರ್ದು ಇದು. ನಿಮ್ಗೆ ಉಂಡೆ ಮಾಡಿ ಒಳಗಡೆ ಇಡುವಂಗಿರ್ಬೇಕು. ಅದು ಕನಕದ ಒಳಗಡೆ ಇಟ್ಟು ಸೇಮ್ ಹೋಳಿಗೆ ಮಾಡ್ತೀವಲ್ಲ ಆ ತರ ಮಾಡ್ಬಿಟ್ಟು ಆಯಿಲಿಗೆ ಬಿಡಬೇಕು. ನೀರಾದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತದೆ. ನೋಡಿ ಈ ತರ ಕಲರ್ ಬರ್ಬೇಕಿದು. ಇನ್ನು ಆಗ್ಬೇಕು ಸರ್ ಗಟ್ಟಿ? ಹೌದು, ಇನ್ನು ಗಟ್ಟಿ ಆಗ್ಬೇಕು. ಇದು ಆಗಿದೆ ಈಗ. ನೋಡಿ ಇದನ್ನ ಬಿಡ್ಬೇಕಿದು. ಇದೆ ಇಲ್ಲ, ಗಟ್ಟಿ ಆಯ್ತು. ಹೌದು, ಅಂಟಬಾರ್ದು. ಆಗಿದೆ, ಅದೇ ಆಫ್ ಮಾಡ್ತೀನಿ. ಮಾಡ್ತೀರಾ? ಓಕೆ ರೈಟ್. ಈಗ ನೋಡಿ ಒಂದು ಬೌಲಿಗೆ ಹಾಕಿಟ್ಟಿರ್ತೀನಿ. ಆಮೇಲೆ ಜಸ್ಟ್ ಕಾಯಿ ಹೂರ್ಣ ಸಿಂಪಲ್ ಆಗಿ ಮಾಡಿದ್ವಿ. ಸಿಂಪಲ್ ಆಗಿ ಮಾಡ್ಬೋದು ಆಯ್ತಾ? ಎಸ್ ಸರ್. ಆಯ್ತಾ? ಇದು ಹೂರ್ಣ. ಈಗ ಹೂರ್ಣ ರೆಡಿ ಆಗಿದೆ, ಇಟ್ಟಿದೀವಿ. ಈಗ ಕನಕ ಇದು ಕಲ್ಸಿ ಒಂದು 10 ನಿಮಿಷ ಆಗಿದೆ. ಹೌದು, ಆಯ್ತಾ? ಇದನ್ನ ಈಗ ಇನ್ನೊಂದ್ಸಲಿ ನಾದಿ ಇಡೋಣ. ಚೆನ್ನಾಗಿರುತ್ತೆ ಆಯ್ತಾ? ಹೆಂಗಂತ ತೋರಿಸ್ತೀನಿ. ಈ ತರ ಇರುತ್ತೆ ಇದು ಬಟ್ಟೆ, ಈ ತರ ಮುಚ್ಚಿದ್ದು ಈ ತರ ಈಗ ಇರ್ಬೇಕು, ಇಷ್ಟ ಇರ್ಬೇಕು ಆಯ್ತಾ? ಕರೆಕ್ಟ್ ಅದಕ್ಕೆ ಬಂದಿದೆ. ಇದು ಒಂದು 1/4 ಗಂಟೆ ಆಯ್ತು ನಮ್ದು ಆಯ್ತಾ? ಈ ತರ ಇದ್ರ ಮೇಲೆ ಒಂದೇ ಒಂದ್ ಸ್ವಲ್ಪ ಆಯಿಲ್. ಇನ್ನೊಂದು 5 ನಿಮಿಷ 10 ನಿಮಿಷ ಬಿಟ್ಟು ಕಟ್ ಮಾಡಿದ್ರೆ ತುಂಬಾ ಚೆನ್ನಾಗ್ ಬರುತ್ತೆ. ತುಂಬಾ ಹದದಲ್ಲಿರುತ್ತೆ ಆಯ್ತಾ? ಮೈ ಕೊಟ್ಟಿರುತ್ತೆ. ಇನ್ನೊಂದು 10 ನಿಮಿಷ ಬಿಟ್ಟು ಕಟ್ ಮಾಡ್ತೀನಿ. ಮೈ ಕೊಡೋದು ಅಂತೀವಿ ನಾವು ಆಯ್ತಾ? ಈಗ ಹಾಗೆ ಮುಚ್ಚಿಡ್ತೀನಿ. ಮೊದ್ಲೇ ಹಾಗಿದೆ ಹಾಗೆ. ಆಮೇಲೆ 5-10 ನಿಮಿಷ ಬಿಟ್ಟು ಮತ್ತೆ ಕಟ್ ಮಾಡೋದು ಹೇಗಂತ ತೋರಿಸ್ತೀನಿ. ಈಗ ಮೊದಲು ಆಯಿಲ್ ಇಟ್ಕೊಳ್ತೀನಿ, ಎಣ್ಣೆ ಸರಿಲಿ. ಒಲೆ ಅಣಿಸ್ತಿದ್ದೀನಿ. ಒಲೆ ಅಣಿಸ್ಬಿಟ್ಟು ಆಯಿಲ್ ಹಾಕೊಳ್ತೀನಿ ಆಯ್ತಾ? ಒಳ್ಳೆ ಆಯಿಲ್ ಹಾಕಿ ಕರಿಬೇಕಿದು. ನೀರು ಇರಬಾರ್ದು. ನೀರ್ ಪಾಸ್ ಇದ್ರೆ ಚಟಪಟ ಇರುತ್ತೆ, ಸಿಡಿಯುತ್ತೆ. ಈಗ ನೋಡಿ ಒಳ್ಳೆ ಆಯಿಲ್ ಯಾವ್ದಾದ್ರು ಹಾಕೊಳ್ಬೇಕು. ಮದುವೆಯಲ್ಲೆಲ್ಲ ಫ್ರೆಶ್ ಆಗಿ ಯೂಸ್ ಮಾಡೋದು ಎಣ್ಣೆಗಳೆಲ್ಲ. ಹೌದೌದು, ಫ್ರೆಶ್ ಆಗಿ ಎಲ್ಲ ಇದಕ್ಕೆ ಐಟಮ್ಸ್ಗೆ ಫ್ರೆಶ್ ಎಣ್ಣೆ. ಕರ್ದೆಣ್ಣೆ ಅನ್ನೋದು ಇವಾಗ ಬರಲ್ಲ, ಇಡಲ್ಲ ಯಾರು. ಕರ್ದೆಣ್ಣೆ ಅನ್ನೋದು ಒಂದೇ ದಿನಕ್ಕೆ ಮುಗಿಬೇಕು. ಹಾಗೆ ಕರ್ದಾದ್ಮೇಲೆ ಇದ್ ಮಾಡ್ತೀವಿ. ಎಷ್ಟು ಬೇಕೋ ಅಷ್ಟು ಮಾತ್ರ ಎಣ್ಣೆ ಹಾಕೊಳ್ತೀವಿ. ಅದಾದ್ಮೇಲೆ ಅದನ್ನ ಬುಡದಲ್ಲಿ ಇದ್ದಿದ್ರೆ ಬೆಸೋದು. ಸೊ ರೆಡಿ ಆಗಿದೆ ಈಗ. ಸಲ ನಾದಿ ಇಟ್ಟಿದೀವಿ, ಅದ್ರ ಮೇಲೆ ಆಯಿಲ್ ಹಾಕಿದ್ವಿ. ಅದನ್ನೀಗ ಹೇಗೆ ಕಟ್ ಮಾಡ್ಬೇಕಂತ ಹೇಳ್ತೀನಿ. ಒಂದು ಪ್ಲೇಟೋ ಟ್ರೇನೋ ಏನ್ ಬೇಕೋ ತಗೊಳ್ಬೋದು. ಈ ತರ ಆಯಿಲ್ ಹಾಕೊಳ್ಬೋದು. ಸೇಮ್ ನಾವು ಹೋಳಿಗೆ ಮಾಡ್ತೀವಲ್ಲ ಹಾಗೆ ಕಟ್ ಮಾಡೋದು. ಹಿಟ್ಟು ನೋಡಿ, ಹಿಟ್ಟು ಯಾವ್ದ ಬಂದಿದೆ ನೀವು ಮಾಡಿ ಕಟ್ ಮಾಡಿ ಇಟ್ಕೊಳ್ಬೇಕು. ಈ ತರ ಏಳು 8 9 10 11 12 13 14 15 16 17 18 22 ಮಾಡೋಣ. ಓಕೆ ಸಾಕು. ಇದ್ರ ಮೇಲೆ ಒಂಚೂರು ಆಯಿಲ್ ಹಾಕ್ಬಿಟ್ಟು ಅಂಟಬಾರ್ದಂತ, ಮತ್ತೆ ಚೆನ್ನಾಗಿ ಮೈ ಕೊಡುತ್ತೆ. ಅದೇ ಸೇಮ್ ಒದ್ದೆ ಬಟ್ಟೆಯಲ್ಲಿ ಹಾಗೆ ಮುಚ್ಚಿಡ್ಬೇಕು ಸ್ವಲ್ಪ ಹೊತ್ತು, 2 ನಿಮಿಷ. ಅದನ್ನು ಒಂದು 5 ನಿಮಿಷ ಬಿಡಬೇಕು. ಎಲ್ಲ ರೆಡಿ ಆಗ್ಬಿಡ್ತು ಈಗ. ರೆಡಿ ಇದೆ, ರೆಡಿ, ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಹೂರ್ಣ ರೆಡಿ. ಹೌದು, ಅದೇ ಹೂರ್ಣ ಕಟ್ಬಿಟ್ಟು ಈಗ ಉಂಡೆ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ಸ್ವಲ್ಪ. ಎಷ್ಟು ಬೇಕೋ ಅಷ್ಟು
ಕಾಯಿ ಪುರಿ. ಹೋಳಿಗೆ ಹೋಳಿಗೆ ಗಾತ್ರದಲ್ಲಿ ಹೋಳಿಗೆ ಬಂದು ಈ ತರ ಕಾಯಿ ಪೂರಿ ಆಯ್ತಾ. ನಾವು ಮಾಡುವ ಐಟಮು ಹೊಸ್ತು, ಹಾ. ಜಾಗನು ಸ್ವಲ್ಪ ಹೊಸ್ತು ಇವತ್ತು. ಯಾಕಂದ್ರೆ ಸ್ವಲ್ಪ ಜಾಗ ಚೇಂಜ್ ಮಾಡಿದೀವಿ. ಹೌದು. ಕಾರಣ ಏನಂದ್ರೆ ಆಷಾಢ ಹಾ. ಸ್ವಲ್ಪ ಎಲ್ಲ ರಿಪೇರಿ ನಡೀತಾ ಇದೆ. ಹಾ. ಹಂಗಾಗಿ ಆ ಜಾಗದ ಈ ಜಾಗ ಬಂದ್ವಿ. ಇಲ್ಲೇ ಅಕ್ಕಪಕ್ಕ ಆ ರೂಮ್ ಇದೆ, ಈ ರೂಮಿಗೆ ಬಂದಿದೆ. ಎಸ್ ಎಸ್. ಇದು ನಮ್ದು ಆಕ್ಚುಲಿ ಪಾತ್ರ ರೂಮು. ಹಾ. ಬರೀ ಪಾತ್ರ ವೆಸಲ್ಸ್ ಇಡುವಂತದ್ದು ಹಾ. ಅದು ಮಾತ್ರ, ಬೇರೆ ಏನೂ ಯೂಸ್ ಮಾಡಲ್ಲ ಇದು. ಹಂಗಾಗಿ ಸ್ವಲ್ಪ ಕಿಚನ್ ಇವತ್ತು ನಿಮ್ಗೆ ಸ್ವಲ್ಪ ಚೇಂಜ್ ಕಾಣುತ್ತೆ. ಹೌದೌದು. ಇರ್ಲಿ, ಹೊಸ ಜಾಗದಲ್ಲಿ ಹೊಸ ಐಟಮ್ ಸರಿಗ ನೋಡಿ. ಕನಕ ರೆಡಿ, ಪೂರ್ಣ ರೆಡಿ. ಈ ಗಾತ್ರಕ್ಕೆ ಈ ಗಾತ್ರ ಉಂಡೆ ಆಯ್ತಾ. ಸೇಮ್ ಹೋಳಿಗೆ ಮಾಡ್ತೀವಿ, ಅದಕ್ಕಿಂತ ಸೈಜ್ಗಿಂತ ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಬೇಕು. ಇದನ್ನ ಹೀಗೆ ಹೇಗಿದೆಯೋ ಹಾಗೆ ತಗೊಳ್ಬೇಕು. ಹೀಗೆ ಮಡ್ಚಬಾರ್ದು. ಸ್ವಲ್ಪ ಹಿಟ್ಟಾಗ್ಬೇಕಾದ್ರೆ ಟಿಪ್ ಮಾಡ್ಕೊಳ್ಳಿ, ಅಂಟಿದಾಗೆ ಅಗಲ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಹೀಗಿರೀರಿ, 20 ಕೆಜಿ ಬೇಕಾದ್ರೆ ಮುಟ್ಕೊಳ್ಳಿ ಈ ತರ. ಎಷ್ಟು ನೋಡಿ, ಎಲ್ಲೂ ಓಪನ್ ಆಗಬಾರ್ದು ಅಷ್ಟೇ. ನೋಡಿ ಅಷ್ಟೇ ರೈಟ್ರಾ. ಮುಟ್ಕೊಳ್ಳಿ ಒಂದ್ಸರಿ, ಮುಟ್ಕೊಳ್ಳಿ. ರೈಟ್ ಆಗಿದೆ ನೋಡಿ ಸರ್. ನೋಡಿ ಲಾಸ್ಟ್ ಆಗಿದೆ. ಒಂದಕ್ಕೊಂದು ಅಂಟಬಾರ್ದು. ಈಗ ಹೀಗೆ ಇದೆ. ಬೇಕಂದ್ರೆ ಸ್ವಲ್ಪ ಬಟ್ಟೆ ಮುಚ್ಕೊಳ್ಬೋದು. ಈಗ ನೋಡಿ ಯಾಕೆ ಮಾಡೋದಂತ ತೋರಿಸ್ತೀನಿ. ಈ ಥರ ಎಲೆ ತಗೊಳ್ಬೇಕು, ಕಟ್ ಪೀಸು ಆಯ್ತಾ. ಮೇಲೆ ಸ್ವಲ್ಪ ತುಪ್ಪನೋ ಆಯಿಲ್ ಏನೋ ಹಾಕೊಳ್ಳಿ. ತುಪ್ಪ ಹಾಕ್ತಾ ಇದ್ದೀನಿ ಈಗ. ಹೀಗೆ ತನಕ ಈ ಥರ ಇರುತ್ತಲ್ಲ, ನನಗೆ ಹಾಗೆ ಹೇಗಿದೆ ಹಾಗೆ ಇಟ್ಕೊಂಡು ಹೀಗೆ ಓಪನ್ ಆಗಬಾರ್ದು. ಇದು ಹೀಗೆ ಇರೋದನ್ನೇ ಹಾಗೆ ಎತ್ತಿ ಆಯಿಲಿಗೆ ಹಾಕ್ಬೇಕು. ಹೀಗೆ ಹೀಗೆ ಇರ್ಬೇಕು. ಇದು ಹೊಡಿಬಾರ್ದು. ಹೊಡೆದ್ರೆ ಆಯಿಲ್ ಎಲ್ಲ ಗಲೀಜಾಗ್ಬಿಡುತ್ತೆ, ಎಲ್ಲ ಬಿಟ್ಕೊಬಿಡುತ್ತೆ, ಹೂರ್ಣ ಎಲ್ಲ. ಹೀಗೆ ಹಾಗೆ ಉಬ್ಬಬೇಕು, ಊದ್ಬೇಕು. ಅದ್ರ ಮೇಲೆ ಆಯಿಲ್ ಹಾಕೋದ್ರಿಂದ ಹೀಗೆ ಊದ್ಕೊಂಡು ಬರುತ್ತೆ. ಬನ್ಸು ಪೂರಿ. ಇದು ಬಿಸ್ಕೆಟ್ ಕಲರ್ ಬರ್ಬೇಕಿದು. ಹೌದಾ? ಹೌದು. ರಪ್ಪ ಅಂತ ಆಗ್ಬಾರ್ದು. ಮತ್ತೆ ಆಯಿಲ್ ಅಲ್ಲಿ ತುಂಬಾ ಟೈಮ್ ತಗೊಳ್ಬೇಕು. ತುಂಬಾ ಕಾವಲ್ ಕರಿಬಾರ್ದು, ಮೆತ್ಕಾಗ್ಬಿಡುತ್ತೆ. ತೆಗದ್ಮೇಲೆ ಮೆತ್ಕಾಗ್ಬಿಡುತ್ತೆ. ಈ ತರ ಸಣ್ಣ ಉರಿಯಲ್ ಕರೋದ್ರಿಂದ ಇದೇ ರೀತಿ ಕಾವು ಬಂದ್ಮೇಲೆ ತೆಗೆದ್ರೆ ಹಾಗೆ ಕ್ರಿಸ್ಪಿ ಆಗಿರುತ್ತೆ. ನೋಡಿ ತೆಗಿಬಹುದು ಆಯ್ತಾ. ತೆಗಿಬೋದು ಸರ್. ಈಗ ಈ ಬಣ್ಣ ಬಂದ್ಮೇಲೆ ತಗೊಬಿಡು. ಸೈಜ್ ಇರುತ್ತೆ. ಇನ್ನೊಂದು ತೋರಿಸ್ತೀನಿ ನೋಡಿ. ಓಕೆ ನೋಡಿ, ಇಟ್ಕೊಂಡು ಹಾಗೆ ಆಯ್ತಾ. ಒಂದು ಎರಡು ಹಾಕಿ ಕರಿಬಹುದು. ಈಗ ಎಣ್ಣೆ ಬಿಡ್ತಾ ಇದ್ರೆ ಒಂದೊಂದೇ ಹಾಕೋಬೇಕಾ ಸರ್? ಇದು ಒಂದು ಎರಡು ಬಿಡ್ಬೋದು. ಹೌದಾ? ಒಳ್ಳೆ ಉಬ್ಬಿದೆ ಕಾಯಿ ಪುರಿ ನೋಡಿ. ಕಾಯಿ ಪುರಿ ನಮ್ಮ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯೂಸ್ ಆಗುತ್ತೆ. ಇದು ಕಾಯಿ ಐಟಮ್ ಅಲ್ವಾ, ಒಳ್ಳೇದು. ಬಣ್ಣ ಬಂತು ನೋಡಿ ಸರ್. ಪೂರಿ, ಕಾಯಿ ಪೂರಿ ಆಯ್ತಾ. ಓಕೆ, ಇನ್ನೊಂದೆರಡು ತೋರಿಸ್ತೀನಿ. ಎರಡು ಮಾಡ್ಕೊಂಡು ಎರಡು ಮೂರು ಬಿಡ್ಬೋದು. ದೊಡ್ಡ ಬಾಂಡ್ಲೆ ಇದ್ರೆ ನೋಡಿ, ಇದೇ ರೀತಿ ಎಲ್ಲ ಊದ್ಬೇಕು. ಹೌದೌದು, ಹಿಂಗೆ ಉಬ್ಬೇಕದು. ಹೌದು, ಇದೇ ಸೈಜ್ ಚೆನ್ನಾಗಿರುತ್ತದೆ ನೋಡಕ್ಕೆ. ಉಬ್ಬುದು ಹಾಗೆ ಇರ್ಬೇಕು, ಹೊಲ್ಕೊಳ್ಬಾರ್ದು. ಕ್ರಿಸ್ಪಿಯಾಗಿ ರೋಸ್ಟ್ ಆಗಿದ್ರೆ ಹಾಗೆ ಇರುತ್ತೆ. ಕರಿಯೋಗ ಹಾಗೆ ದಿಢೀರ್ ಬಡ ಕರಿಬಾರ್ದು. ಸ್ವಲ್ಪ ನಿಧಾನಾಗಿ ಸ್ಲೋ ಕರೆದಾಗ ಚೆನ್ನಾಗಿ ಬರುತ್ತೆ. ಎಷ್ಟು ಆತರ ಮಾಡ್ತೀವಿ ಅಡುಗೆ ಹಾಳಾಗುತ್ತೆ. ಹೌದು, ನಿಧಾನ ಮಾಡಿದಾಗ ಚೆನ್ನಾಗಿರುತ್ತೆ, ಚೆನ್ನಾಗಿ ರುಚಿನೂ ಕೊಡುತ್ತೆ. ರೆಡಿ. ಆಹಾ, ತಟ್ಟೆ ತುಂಬಾ ತುಂಬಿದು.
ಅಲ್ಲೆಲ್ಲ ಹಬ್ಬಕ್ಕೆ ಹಿಂಗ್ ಮಾಡ್ಕೊಂಬಿಟ್ರೆ ಅಲ್ಲ ವೀಕ್ಷಕರೇ, ಬೆಂಗಳೂರಿನ ವಿಶೇಷವಾಗಿ ಮದುವೆ ಮನೆ, ಹಬ್ಬ ಹರಿದಿನಕ್ಕೆ ಅದ್ಭುತವಾದ ಕ್ಯಾಟ್ರಿಂಗು. ಯಶಸ್ವಿ ಕ್ಯಾಟ್ರಿಂಗ್ ಸಂಸ್ಥೆಯ ಗೋಪಾಲ್ ಕೃಷ್ಣ ಅವರ ಸೀಕ್ರೆಟ್ ರೆಸಿಪಿ ಅನ್ಬೋದು. ನೋಡಿ ಹೆಂಗ್ ತೋರಿಸ್ತಾ ಇದೀವಿ. ಅವರು ಬಹಳ ಒಂದು ಉದಾರ ಹೃದಯದಿಂದ ತೋರಿಸ್ತಾ ಇದ್ದಾರೆ ಇವತ್ತು. ಕಾಯಿ ಪುರಿ. ನಾವು ಅವ್ರ ಕಿಚನ್ಗೆ ಬರ್ತೀವಿ ಶೂಟ್ ಮಾಡಕ್ಕೆ ಹೌದೌದು. ರೆಸಿಪಿಗೋಸ್ಕರ. ಯಶಸ್ವಿ ಕ್ಯಾಟ್ರಿಂಗು ಶೆಫ್ಗಳು ಅಂದ್ರೆ ಅಮೂಲ್ಯ ವ್ಯಕ್ತಿಗಳು ನಮಗೆ ಹೌದು. ನಮ್ಮ ನಾಡಿನಲ್ಲಿ. ಆ ಅಮೂಲ್ಯ ವ್ಯಕ್ತಿಗಳ ಅಮೂಲ್ಯ ರೆಸಿಪಿ ಸಿಗ್ತಾ ಇದೆ ವೀಕ್ಷಕರೇ. ಗೋಪಾಲ್ ಕೃಷ್ಣ ಅವ್ರ ಹತ್ರ ತರಬೇತಿ ತೊಳ್ತಾ ಇದ್ದೀನಿ ಸದ್ಯಕ್ಕೆ. ಇವರಿಂದನೇ ಟ್ರೈನಿಂಗ್ ಕೊಡ್ತಿರಲ್ಲ ಸರ್ ನೀವೆಲ್ಲ? ನೋಡಿ ಅದ್ಭುತ ಕಲರ್ ನೋಡಿ ನೋಡಿ, ಬಣ್ಣ ಹೆಂಗ್ ಬಂತು ನೋಡಿ. ಈ ಕಲರ್ ಬರ್ಬೇಕು, ಇದಕ್ಕೆ ಕಾರಣ ನಾನೇ. ಈ ಬಿಸ್ಕೆಟ್ ಕಲರ್ ಬರ್ಬೇಕು, ಕಾರಣೀಕರ್ತರು ಇವರೇ. ಈ ಬಣ್ಣ ಬರೋದಕ್ಕೆ ಕಾರಣ ಇದು ಹಾಗೆ ಆ ರೋಸ್ಟ್ ಹಾಗೆ ಪೂರಿ ತರ ಚಿರೋಟಿ ತರ ಉಳಿಬೇಕಂದ್ರೆ ನಿಧಾನ ಕಾವಲ್ಲಿ ಲೈಟ್ ತುಪ್ಪದ ಸಾಟಿ ಕೊಟ್ಟು ನಿಧಾನ ಕಾವಲ್ಲಿ ಹೀಗೆ ಕರಿಬೇಕು. ಈಗ ನಮ್ದು ಎಲ್ಲಾ ಮುಗಿತಲ್ಲ ಸರ್? ಕಾಯಿ ಎಲ್ಲ ಮುಗಿತು. ಇದು ಮೂಲೆ ಇರೋದೀಗ ತೆಗಿತೀನಿ. ಟ್ರೇ ತುಂಬಾ ತುಂಬಿಸ್ಕೊಂಡು ಕಾಯಿ ಪೂರಿ ರೆಡಿ. ಆ ಟ್ರೇನಲ್ಲಿ ತುಂಬಿರೋದು ನೋಡ್ರಿ ಹೆಂಗಿದೆ, ಚಂದ. ಸೂಪರ್. ಕಾಯಿ ಪೂರಿ ರೆಡಿ ಆಗಿದೆ. 20-22 ಪೀಸ್ ಇದೆ. ನಿಮ್ಮ ವೀಕ್ಷಕರು, ನಿಮ್ಮ ಅಭಿಮಾನಿಗಳು ಮಾಡಿ ತೋರಿಸಿ. ನಾವು ಹೇಗೆ ಇಲ್ಲಿ ಹೇಗೆ ಮಾಡ್ತೀವಿ ಹಾಗೆ ತೋರಿಸ್ಬೇಕಾಗತ್ತೆ, ಬಿಟ್ಟು ಬೇರೆ ರೀತಿಯಲ್ಲಿ ಹೋಗ್ಬಾರ್ದು. ನೀವು ಮಾಡ್ತಿದ್ದಂಗೆ ನೀವು ಫಸ್ಟ್ ಹೂರ್ಣ ಕಣಕ ಮಾಡಿದ್ರಿ, ಅವಾಗಲೇ ಹೂರ್ಣ ನೋಡಿ ಬಾಯಲ್ಲಿ ನೀರು ಬಂತು. ಕಣಕ ಮಾಡಿ ನೀವಿನ್ನೂ ನಾದೇ ಇಲ್ಲ, ಅದು ಕುಂತಿರೋ ರೀತಿ ನೋಡಿ ಅಲ್ಲಿನೂ ಇದು ಹೆಂಗ್ ಆಗ್ಬೋದು ಅಂತ ಬಾಯಲ್ಲಿ ನೀರು ಬಂತು. ಈಗ ಇದಾದ್ಮೇಲಂತೂ ಅದೇ ಕರಿತಾ ಇತ್ತು, ಬನ್ನಿ ತಿನ್ನಿ ಅಂತ ಟೇಸ್ಟ್ ಮಾಡ್ಬೋದು. ವಿನಾಯಕನ ಹೆಸರಲ್ಲಿ ಮಾಡಿದೀವಿ ನೋಡಿ. ಕಾಯಿ ಬೆಲ್ಲ ಅಂದ್ರೆ ವಿನಾಯಕನಿಗೆ ಇಷ್ಟ. ಕಾಯಿ ಬೆಲ್ಲ ವಿನಾಯಕನಿಗೆ ಇಷ್ಟ ನೋಡಿ ಸರ್ ಹೇಗಿದೆ. ಒಂದ್ ನೋಡ್ಬಿಡ್ತೀನಿ ಸರ್. ಕೊಬ್ಬರಿ ತುರಿ ಲೀಡಿಂಗ್ ಫ್ರಮ್ ದ ಫ್ರಂಟ್ ಅಂತಾರಲ್ಲ ಹಂಗೆ ಕ್ಯಾಪ್ಟನ್. ಈ ರುಚಿಯಲ್ಲಿ ಅದೇ ಕ್ಯಾಪ್ಟನ್. ಕಾಯಿ ಬೆಲ್ಲಕ್ಕಿರುವ ರುಚಿನೇ ಬೇರೆ. ವೈಸ್ ಕ್ಯಾಪ್ಟನ್ ಬೆಲ್ಲ. ಬೆಲ್ಲ. ಚಿರೋಟಿ ಮೈದಾ ಒಂದು ಪ್ಲೇಯರ್ಸ್, ಅದ್ಭುತ ಪ್ಲೇಯರ್ ಸರ್. ಯಶಸ್ವಿ ಕಾಯಿಪುರಿ ರುಚಿ. ಯಶಸ್ವಿ ಕಾಯಿಪುರಿ. ಹೌದು ರುಚಿ 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 ರುಚಿ. ಆಹಾ, ಎಷ್ಟು ಸಲ ರುಚಿ ಹೇಳಿದ್ರು ಸಾಲಲ್ಲ. ಸೊ ಇದನ್ನ ಲೈವ್ ಆಗಿ ಬರ್ತೀವಿ ಅವ್ರ ಕಿಚನ್ಗೆ, ಲೈವ್ ಆಗಿ ತೋರಿಸ್ತೀವಿ ರೆಸಿಪಿನ. ಯಾಕಂದ್ರೆ ಅಪ್ಪಟ ರೆಸಿಪಿ ಸಿಗ್ಬೇಕು ಯಾವಾಗ್ಲೂ. ನೀವು ಮಾಡ್ಕೊಂಡು ನಮ್ಗೆ ಹೇಳಿ. ನಾವು ಮಾಡುವಾಗ್ಲೂ ಹಾಗೆ ಬೇಕಾ ಬಿಟ್ಟು ತೋರಿಸುವಾಗಲ್ಲ, ನಾವು ಯಾವ ರೀತಿ ಮಾಡ್ತೀವೋ ಅದನ್ನ ಬುಡದಿಂದ ತಲೆವರೆಗೂ ಕರೆಕ್ಟ್ ಆಗಿ ತೋರಿಸ್ಬೇಕಲ್ವಾ? ಆಗ್ಲೇ ಆ ಐಟಮಿಗೆ ಒಂದು ಇದು ಹದ ಬರುದು. ಒಂದು ಮಾಡ್ಕೊಳ್ಳೋರಿಗೆ ಈಸಿ ಆಗುತ್ತೆ. ನಾವು ಸುಮ್ಮನೆ ಆ ಕಡೆ ಈ ಕಡೆ ಮಾಡಿ ಏನೋ ತೋರಿಸಿದ್ರೆ ಅದು ಸರಿಯಾಗಲ್ಲ. ಹಂಗಾಗಿ ನಿಮ್ಗೆ ನೀಟಾಗಿ ತೋರಿಸ್ತಾ ಇದೀವಿ ಎಲ್ಲ. ಸೊ ನಮ್ಮ ಚಾನೆಲ್ ಹಂಗೆ ಮುಂಚೂಣಿಯಲ್ಲಿರುವ ಶೆಫ್ಗಳೇ ಸಿಗೋದು, ಸ್ಟಾರ್ ಶೆಫ್ಗಳು ಇವರೆಲ್ಲ ಒಳ್ಳೊಳ್ಳೆ ಚಾನೆಲ್ಗೆ ಅಡಿಗೆ ಮಾಡಿರ್ತಾರೆ. ಹಾಗಾಗಿ ಇವ್ರನ್ನ ಹುಡುಕಿ ಅದ್ಭುತವಾದ ತೋರಿಸ್ಬೇಕು ನಾವು. ಸರ್ ನಮಸ್ಕಾರ ಸರ್, ಒಳ್ಳೆ ತೋರಿಸಿರಿ. ನಿಮಗೆ ಒಂದು ಸಣ್ಣ, ನಿಮ್ಮ ಇಷ್ಟೊಂದು ನೀವು ನಿಮ್ಮ ಅನುಭವಧಾರೆ ಇರ್ತೀರಿ. ಸೊ ನಿಮಗೊಂದು ಮನೆ ರಸೂಡ್ ಕಡೆಯಿಂದ ಒಂದು ಸಣ್ಣ ಪಾರಿತೋಷಕ ತರ ಒಂದು ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು. ಅಡುಗೆ ಎಲ್ಲ ತುಂಬ ಚೆನ್ನಾಗಿದೆ, ಊಟ ತುಂಬ ಚೆನ್ನಾಗಿದೆ, ಮಧ್ಯಾಹ್ನ ಚೆನ್ನಾಗಿತ್ತು, ಇವಾಗಲೂ ಚೆನ್ನಾಗಿದೆ. ವೆರೈಟೀಸ್ ಎಲ್ಲ ತುಂಬ ನನಗೆ ಇಷ್ಟ ಆಯಿತು. ತುಂಬ ಚೆನ್ನಾಗಿತ್ತು. ಸಾಂಬಾರು ಆಸಮ್. ಆಮೇಲೆ ಪಲಾವ್ನು ತುಂಬ ಸ್ಪೈಸಿ ಇಲ್ಲ.
ಆನ್ ಕೌಂಟರ್. ಪಾಕಶಾಸ್ತ್ರದ ವಿಧ ವಿಧ ಪ್ರಯೋಗ ನೋಡುಗರಿಗೆ ಹೊಸ ರುಚಿಯೋಗ ಮನೆ ಮನೆ ರಸದೂಟ ಮನೆ ಮನೆ ರಸದೂಟ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.